ಅನೈತಿಕ ಸಂಬಂಧದ ಆರೋಪ ಕೊಲೆಯಲ್ಲಿ ಅಂತ್ಯ ಆಗಿದೆ. ಪ್ರಿಯತಮೆಯನ್ನ ಅತ್ಯಂತ ಭೀಕರವಾಗಿ ಕೊಂದು ಮುಗಿಸಿದ್ದಾನೆ ಪ್ರಿಯಕರ. 17 ಬಾರಿ ಚಾಕುವಿನಿಂದ ಚುಚ್ಚಿ ಕೊಂದು ಮುಗಿಸಿದ್ದಾನೆ. ಆತನ ಸೇಡು ದ್ವೇಷಕ್ಕೆ ಸಾಕ್ಷಿ. 17 ಇಂಜುರೀಸ್. 36 ವರ್ಷದ ಹರಿಣಿಯನ್ನ 26 ವರ್ಷದ ಟೆಕ್ಕಿ ಯಶಸ್ ಪ್ರೀತಿಸ್ತಾ ಇರ್ತಾನೆ. ಪೂರ್ಣಪ್ರಜ್ಞಾ ಲೇಔಟ್ನ ಓಯೋ ರೂಮ್ನಲ್ಲಿ ಈ ಹರಿಣಿಯನ್ನ ಕೊಂದು ಮುಗಿಸಿದ್ದಾನೆ ಯಶಸ್ ಅನ್ನೋದು ಪ್ರಾಥಮಿಕವಾದಂತಹ ಮಾಹಿತಿ. ಶುಕ್ರವಾರ ರಾತ್ರಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಮೇನ್ ರೀಸನ್ನು ಹರಿಣಿ ಯಶಸ್ನ ಮೀಟ್ ಆಗಿರಲಿಲ್ಲ ಸುಮಾರು ಟೈಮು. ಮತ್ತೆ ಬಂದು ಲಾಸ್ಟ್ ಟೈಮ್ ಮೀಟ್ ಆಗ್ತೀನಿ ಒನ್ ಲಾಸ್ಟ್ ಟೈಮ್ ಅಂತ ನಾವು ಹೇಳ್ಕೊಂಡಿದ್ಲಂತೆ. ಇದರಿಂದ ಸಿಟ್ಟಿಗೆದ್ದಂತಹ ವ್ಯಕ್ತಿ ಮೊದಲೇ ಈಕೆ ಸಿಕ್ಕಿದ ತಕ್ಷಣ ಕೊಂದ್ಬಿಡಬೇಕು ಅಂತ ಕಾಯ್ತಾ ಇದ್ದಂತಹ ವ್ಯಕ್ತಿ ತನ್ನ ಸೈಕೋತನವನ್ನು ತೋರಿಸಿದ್ದಾನೆ. ಸೈಕೋಪಾತ್ ಯಶಸ್ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾನೆ. ರೂಪವತಿ ಹರಿಣಿ ಹೆಣವಾಗಿದ್ದಾಳೆ. ಜಾತ್ರೆಯಲ್ಲೇನೋ ಇಬ್ಬರು ಮೀಟ್ ಆದ್ರಂತೆ, ಪರಿಚಯ ಆಯ್ತಂತೆ. ಜಾತ್ರೆ ಸ್ನೇಹ, ಜಾತ್ರೆ ಪ್ರೀತಿ ಎಂಡಾಗೋದು ಈ ಥರ ಕೊಲೆನಲ್ಲಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಸಂಜೆ ಅವರೇನೇ ತನಿಖೆಯಲ್ಲಿ ಕಂಡು ಬಂದಿದ್ದ ಅಂಶ ಅಂದರೆ ಅವರೇನೆ ಅವ್ರಿಗೆ ಚಾಕು ಚುಚ್ಚಿ ಸಾಯಿಸಿರ್ತಾರೆ ಅಂತ. ಏನಕ್ಕೆ ಅಂದರೆ ಈ ಮೃತರು ಆರೋಪಿಗೆ ಸ್ನೇಹನ ಬಿಡಿಸ್ಕೊಳ್ಳೋಕ್ಕೆ ಮತ್ತು ಒಂದು ಡಿಸ್ಟೆನ್ಸ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆ ಕಾರಣ ಆ ವ್ಯಕ್ತಿ ಕೋಪಗೊಂಡು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದರಿಂದ ಮೃತರ ಮೇಲೆ ಚಾಕುವಿನ ಹಲ್ಲೆ ಮಾಡ್ತಾರೆ. ಅಂತ ಈವರೆಗೂ ತನಿಖೆಯಲ್ಲಿ ಕಂಡುಬಂದಿದೆ. ಹಾಗೆಯೂ ತನಿಖೆ ಮುಂದುವರೆದಿದ್ದು ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಆರೋಪಿ 25 ವರ್ಷದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಇವನು